ಯಾವುದೇ ದಿನ ನೋಡಲ್ಲ, ಯಾವುದೇ ರಾತ್ರಿ ನೋಡಲ್ಲ, ಓದೋದನ್ನ ನಿಲ್ಸೋ ಮಾತಿಲ್ಲ. ಆದಷ್ಟು ಜಲ್ದಿ ಮನೆ ಪರಿಸ್ಥಿತಿಯನ್ನ ಸರಿ ಮಾಡ್ಬೇಕು. ತುಂಬಾ ತಿರ್ಗಾಡ್ತಿದ್ದೆ ಇಂದೊಂದು ದಿನ, ಆದ್ರೆ ಈಗ ಪೂರ್ತಿ ದಿನ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪುಸ್ತಕದ ಜೊತೆನೆ ಕಳೆದೋಗ್ತಿದೆ ದಿನಗಳೆಲ್ಲ. ನನ್ ಲೈಫ್ನ ನಾನೇ ಬಿಲ್ಡ್ ಮಾಡ್ಕೊಳ್ತಿದ್ದೀನಿ, ಅದಕ್ಕೆ ಟೈಮ್ ತಗೊಳ್ತಿದೆ. ನನ್ ಲೈಫ್ ಹೇಗಿದೆ ಅಂದ್ರೆ, ಬುಕ್ ತೆಗೆದ್ರೆ ನಿದ್ದೆ ಬರ್ತಿದೆ, ಮಲ್ಗೋಕ್ ಹೋದ್ರೆ ಅಂತೂ ಓದೋದ್ರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಆಗೋದ್ರೆ ಎಲ್ರ ಮುಂದೆ ನಿಂತು ನನ್ನ ಸಕ್ಸಸ್ ಸ್ಟೋರಿ ಹೇಳ್ತೀನಿ. ಒಂದ್ ವೇಳೆ ಓದೋದ್ರಲ್ಲಿ ಫೇಲ್ ಆದ್ರೆ ಒಬ್ನೇ ಕೂತು ಅಳ್ತೀನಷ್ಟೇ. ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋದ್ರಲ್ಲೇ ಜೀವನದ ಅಷ್ಟು ಸುಖನ ತ್ಯಾಗ ಮಾಡೋದಾಗಿದೆ. ಎಷ್ಟೋ ಸತಿ ಲಕ್ ಕೈ ಹಿಡಿಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನದ ಮೇಲೆ ಡೌಟ್ ಪಡೋರೆ ಜಾಸ್ತಿ. ಇಲ್ಲಿ ತುಂಬಾ ಜನ ಸೋಲನ್ನ ಒಪ್ಕೊಳ್ತಾರೆ. ಆಸೆ ಕನಸು ರಾತ್ರಿಯೆಲ್ಲ ಓದುವಾಗೆ ಮಾಡ್ತಿದ್ರೆ ಮನೆ ಜವಾಬ್ದಾರಿ ಬೆಳಗ್ಗೆ ಜಲ್ದಿ ಎದ್ದೇಳೋ ಹಾಗೆ ಮಾಡ್ತಿದೆ. ಇವತ್ತು ಸುಸ್ತಾಗಿ ನಿಂತಿರಬಹುದು, ಆದ್ರೆ ಸೋತು ನಿಂತಿಲ್ಲ. ಹೌದು, ಜವಾಬ್ದಾರಿ ಜಾಸ್ತಿ ಇದೆ, ಅದಕ್ಕೆ ಈ ಓದೋ ಪ್ರಯತ್ನನೂ ಜಾಸ್ತಿ ಮಾಡ್ತಿದ್ದೀನಿ. ನೋಡ್ತಾ ನೋಡ್ತಾ ಈ 2023 ಕೂಡ ಕೈಯಿಂದ ಜಾರೋಯ್ತು. 2024 ಬಂತು. ನಾನು ಯೋಚಿಸ್ತಿದ್ದೀನಿ, ನಾನು ಕೂಡ ಒಂದಿನ ಸಕ್ಸಸ್ಫುಲ್ ಆಗ್ತೀನಿ ಅಂತ. ನಮ್ಮನೆ ಬಡತನವನ್ನ, ನಮ್ಮನೆ ಪರಿಸ್ಥಿತಿಯನ್ನ ಸರಿ ಮಾಡ್ತೀನಿ ಅಂತ. ಡೈಲಿ ರಾತ್ರಿ ಬೆಳಗ್ಗೆದ್ದು ಒಂದು ಚಾಪ್ಟರ್ ಓದೋಣ ಅಂತ ಅಲಾರಾಮ್ ಕೂಡ ಇಡ್ತೀನಿ. ಇನ್ 10 ನಿಮಿಷ ಮಲಗ್ತೀನಿ ಅಂತ ಹೋಗಿ ಇನ್ 2 ಗಂಟೆ ಎಕ್ಸ್ಟ್ರಾ ನಿದ್ದೆ ಮಾಡೋದು ಗೊತ್ತೇ ಆಗಲ್ಲ. ಬೆಳಗ್ಗೆ ಅನ್ಕೊಳ್ತೀನಿ ರಾತ್ರಿ ಓದ್ತೀನಿ ಅಂತ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ತೀನಿ ಅಂತ. ಆದ್ರೆ ಬೇಜಾರಾಗೋ ವಿಚಾರ ಏನಂದ್ರೆ, ಇಲ್ಲಿವರೆಗೂ ಒಂದಿನಾನು 4 ಗಂಟೆಗೆ ಎದ್ದು ಓದೇ ಇಲ್ಲ. ಒಂದಿನಾನು ಫುಲ್ ಡೆಡಿಕೇಶನ್ ಜೊತೆ ಓದೇ ಇಲ್ಲ. ಕೆಲವೊಂದ್ಸತಿ ಓದೋದೇನೋ ಓದ್ತೀನಿ, ಅದೇ ಟೈಮ್ ನಲ್ಲಿ ವಾಟ್ಸಪ್ ಅಲ್ಲಿ ಟನ್ ಅಂತ ಮೆಸೇಜ್ ಬರುತ್ತೆ. ನನಗದೇ ಫನ್. ಮೇ ಬಿ ಇದೇ ರೀತಿ 2023 ಕಳೆದ್ಬಿಟ್ಟೆ. ಕನಸನ್ನ ಕಾಣೋಕು, ಅದನ್ನ ನನಸು ಮಾಡ್ಕೊಳ್ಳೋಕು ಭೂಮಿ ಮತ್ತು ಆಕಾಶದಷ್ಟು ಡಿಫ್ರೆನ್ಸ್ ಇದೆ. ಆಯ್ಕೆ ನಿನ್ನತ್ರನೇ ಇದೆ. ನೀನ್ ಕೇವಲ ಕನಸನ್ನ ಕಾಣೋದಕ್ಕೆ ಇಷ್ಟಪಡ್ತೀಯಾ ಅಥವಾ ಪೂರ್ತಿ ಮಾಡೋದಕ್ಕ? ಆಯ್ತು, ನಾನು ಅನ್ಕೊಳ್ತೀನಿ ನಿನ್ನ ಆಯ್ಕೆ ಕನಸನ್ನ ಕಾಣೋದಲ್ಲ, ಅದನ್ನ ಪೂರ್ತಿ ಮಾಡೋದು ಅಂತ. ಅದು ಹೇಗೆ? ಮಲ್ಕೊಂಡ, ಕೇವಲ ಫೋನ್ನ ಯೂಸ್ ಮಾಡ್ಕೊಂಡ, ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡ, ಫ್ರೆಂಡ್ಸ್ ಜೊತೆ ಕೇವಲ ಮಾತುಗಳನ್ನ ಆಡ್ಕೊಂಡ. ಈ ರೀತಿ ಮಾಡಿದ್ರೆ ನೀನೊಬ್ಬ ಸಕ್ಸಸ್ಫುಲ್ ಪರ್ಸನ್ ನಿಜಕ್ಕೂ ಆಗ್ತೀಯಾ? ಈ ಎಲ್ಲ ಆಕ್ಟಿವಿಟೀಸ್ ನಿನ್ನ ಕಂಫರ್ಟ್ ಝೋನ್ ನಲ್ಲೇ ಬರುತ್ತೆ. ಇತಿಹಾಸದ ಪ್ರತಿ ಪುಟನು ಹೇಳುತ್ತೆ, ಯಾವುದೇ ವ್ಯಕ್ತಿ ಕಂಫರ್ಟ್ ಝೋನ್ ನಲ್ಲಿ ಇದ್ಕೊಂಡು ಮಹಾನ್ ವ್ಯಕ್ತಿ ಆಗಿಲ್ಲ. ಅದಕ್ಕೆ ಮೊದಲು ನಿನ್ನ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರ್ಲೇಬೇಕು. ನೀನೊಬ್ಬ ಟಾಪರ್ ಆಗ್ಬೇಕಾ? ಯಾವುದೇ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕಾ? ನಿನ್ನ ಓನ್ ಬಿಸ್ನೆಸ್ ಮಾಡ್ಬೇಕಾ? ಇದ್ಯಾವುದೋ ಕಂಫರ್ಟ್ ಝೋನ್ ನಲ್ಲಿ ಇದ್ಕೊಂಡು ಸಾಧ್ಯ ಇಲ್ಲ. ನೀನ್ ಯಾಕೆ ಓದ್ಬೇಕು? ನೀನ್ ಯಾಕೆ ಹಾರ್ಡ್ ವರ್ಕ್ ಮಾಡ್ಬೇಕು? ನೀನ್ ಯಾಕೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂದ್ರೆ ನೀನ್ ಅದೇ ಕಂಫರ್ಟ್ ಝೋನ್ ನಲ್ಲೇ ಇರ್ತೀಯ. ನೋಡು, ಟೈಮ್ ಜೊತೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ, ಈ ಲೈಫ್ ನ ಒಂದೊಂದು ತಿಂಗಳು, ವಾರ, ದಿನ, ಗಂಟೆ, ನಿಮಿಷದ ಬೆಲೆ ಗೊತ್ತಿಲ್ಲ ಅಂದ್ರೆ ನಿನ್ನ ಲೈಫ್ ನ ಅರ್ಧ ಜಿಂದಗಿ ಹೇಗ್ ಕಳೆದೋಗುತ್ತೆ ಅಂತ ಗೊತ್ತಾಗಲ್ಲ. ನೋಡು, ಇಲ್ಲಿ ಪ್ರಾಬ್ಲಮ್ ನೀನಲ್ಲ, ನಿನ್ನ ನಿರ್ಧಾರ. ಮೊದ್ಲು ನಿನ್ನ ನಿರ್ಧಾರನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಇವತ್ತು ಯಾರು ಟೈಮ್ ನ ವೇಸ್ಟ್ ಮಾಡ್ತಿದ್ದಾರೋ ಒಂದಿನ ಅವರನ್ನ ಆ ಟೈಮೇ ನಾಶ ಮಾಡ್ಬಿಡುತ್ತೆ. ದಿನ ಬದಲಾದಂಗೆ ನಿನ್ ಲೈಫಲ್ಲಿ ಏನೂ ಬದಲಾಗಲ್ಲ. ನಿನ್ ಲೈಫಲ್ಲಿ ಯಾರಾದ್ರೂ ಏನಾದ್ರೂ ಬದಲಾವಣೆ ತರೋಕೆ ಸಾಧ್ಯ ಇದ್ರೆ ಅದು ನಿನ್ನಿಂದ, ನೀನ್ ತಗೊಳ್ಳೋ ನಿರ್ಧಾರದಿಂದ. ಸಾಧ್ಯವಾದ್ರೆ ಅದನ್ನ ಬದಲಾಯಿಸು. ಇನ್ನೂ ಸಮಯ ಮೀರಿಲ್ಲ, ಈಗ್ಲೂ ಟೈಮ್ ಇದೆ. ಇಲ್ಲಿವರೆಗೂ ನೀನ್ ಓದಿಲ್ಲ ಅಂದ್ರು ಈಗ್ಲಾದ್ರೂ ಓದೋಕೆ ಸ್ಟಾರ್ಟ್ ಮಾಡು. ಇಲ್ಲಿಂದ ಆಚೆ ಪ್ರತಿ ನಿಮಿಷ, ಪ್ರತಿ ಗಂಟೆ ನಿನ್ನ ಓದಿಗೆ ಮೀಸಲಿಟ್ ನೋಡು. ಸಕ್ಸಸ್ ನ ಕೇರ್ ಆಫ್ ಅಡ್ರೆಸ್ ಅಲ್ಲಿ 100% ನಿನ್ನ ಹೆಸರೇ ಇರುತ್ತೆ.